Hello everyone, welcome back to my YouTube channel Max with Mui. Today we are going to discuss about your class 10th mathematics first chapter, that is real numbers. You already know that some of the exercise have been reduced to make it easier for your final exams. So let us discuss the first chapter, that is real numbers. ಈ ರಿಯಲ್ ನಂಬರ್ಸ್ ಅಲ್ಲಿ ಏನೆಲ್ಲ ಇದೆ, ರಿಯಲ್ ನಂಬರ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಮತ್ತೆ ಯಾವ ರೀತಿಯಲ್ಲಿ ಇದನ್ನು ಓದಬೇಕು. ಇದರಲ್ಲಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ರಿಯಲ್ ನಂಬರ್ಸ್ ಅಂದ್ರೆ ಏನು. ಸೊ ಈ ಜಗತ್ತಲ್ಲಿ ಇರುವಂಥದ್ದು ಎಲ್ಲ ನಂಬರ್ಸ್ ಅನ್ನು ನಾವೇನೆಲ್ಲ ಹೇಳ್ತೀವಿ, -1 +2 √2/3 ಯಾವ ರೀತಿಯಲ್ಲಿ ಬರೆದ್ರು ಅದೆಲ್ಲ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂದ್ರೆ ರಿಯಲ್ ನಂಬರ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ. ದಟ್ ಈಸ್ ಈ ರಿಯಲ್ ನಂಬರ್ಸ್ ಅಲ್ಲಿ ದೇರ್ ಆರ್ 2 ಸಬ್ ಪಾಯಿಂಟ್ಸ್ ಅಥವಾ ಸಬ್ ಡಿವಿಷನ್ಸ್ ಅಂತ ಕೂಡ ನಾವು ಹೇಳ್ಬೋದು. ರಿಯಲ್ ನಂಬರ್ಸ್ ಅನ್ನು ನಾವು ರ್ಯಾಷನಲ್ ನಂಬರ್ಸ್ ಆಗಿ ಡಿವೈಡ್ ಮಾಡ್ತೀವಿ, rational and irrational numbers. Rational and irrational numbers ಆಗಿ ನಾವು ಏನು ಮಾಡ್ತೀವಿ, ರಿಯಲ್ ನಂಬರ್ಸ್ ಅನ್ನು ಡಿವೈಡ್ ಮಾಡ್ತೀವಿ. ರ್ಯಾಷನಲ್ ಮತ್ತೆ ಇರ್ರಾಷನಲ್. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವುದು ನಿಮಗೆಲ್ಲ ಗೊತ್ತಿರೋ ಹಾಗೆ, ನೀವೆಲ್ಲ ಬಹ್ಯಾಟ್ ಮಾಡಿರ್ತೀರಾ ಅಥವಾ ಡೆಫಿನಿಷನ್ಸ್ ನಿಮಗೆ ಗೊತ್ತಿರುತ್ತೆ, ನೀವು ಆಲ್ರೆಡಿ 6th ಸ್ಟ್ಯಾಂಡರ್ಡ್ ಎಲ್ಲ ಇದು ಓದ್ಕೊ ಬಂದಿರ್ತೀರಾ. ರ್ಯಾಷನಲ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ p/q ಅಥವಾ a/b ಆರ್ p/q ಫಾರ್ಮ್ಯಾಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇರ್ರಾಷನಲ್ ನಂಬರ್ಸ್ ಅಂದ್ರೆ ಯಾವುದು p/q ಅಲ್ಲಿ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ ಅಥವಾ a/b ಫಾರ್ಮ್ಯಾಟ್ ಅಲ್ಲಿ ಈ ತರ ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ, ಅದನ್ನು ಏನಂತ ಕರಿತೀವಿ, ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಈಗ ರ್ಯಾಷನಲ್ ನಂಬರ್ಸ್ ಅಂದ್ರೆ ಯಾವ್ದೆಲ್ಲ ಬರುತ್ತೆ, ರ್ಯಾಷನಲ್ ನಂಬರ್ಸ್ ಅಲ್ಲಿ ನಿಮಗೆ ಬರುವಂತದ್ದು ಹೋಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಒಳಗೆ ನಿಮ್ಗೆ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಹೋಲ್ ನಂಬರ್ಸ್ ಬರುತ್ತೆ, ಆಮೇಲೆ ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್, ಆಮೇಲೆ ಇಂಟೀಜರ್ಸ್. ಹೋಲ್ ನಂಬರ್ಸ್ ಬರುತ್ತೆ, ನ್ಯಾಚುರಲ್ ನಂಬರ್ಸ್ ಬರುತ್ತೆ, ಇಂಟೀಜರ್ಸ್ ಬರುತ್ತೆ, ಪ್ರೈಮ್ ನಂಬರ್ಸ್ ಬರುತ್ತೆ, ಕಾಂಪೋಸಿಟ್ ನಂಬರ್ಸ್ ಬರುತ್ತೆ, ಆಡ್ ನಂಬರ್ಸ್ ಬರುತ್ತೆ, ಈವನ್ ನಂಬರ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ, ಇದೆಲ್ಲ ಟೈಪ್ ಆಫ್ ನಂಬರ್ಸ್ ಯಾವ್ದು ಬರುತ್ತೆ, ರೇಷನಲ್ ನಂಬರ್ಸ್ ಬರುತ್ತೆ. ಇರ್ರೇಷನಲ್ ನಂಬರ್ಸ್ ಅಲ್ಲಿ ಏನ್ ಬರುತ್ತೆ, ಇರ್ರೇಷನಲ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಕ್ಯಾನ್ ನಾಟ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ p/q, ಒಂದು ಕಂಡೀಷನ್. ಇನ್ನೊಂದು ಯಾವ ರೀತಿಯಲ್ಲಿ ಹೇಳ್ಬೋದು ಇರ್ರೇಷನಲ್ ನಂಬರ್ಸ್ ಅಂದ್ರೆ ಯಾವುದು, ಯಾವ ನಂಬರ್ಸ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಕರಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರಿಕರಿಂಗ್ ಅಂದ್ರೆ ಏನು, ಈಗ 22/7 ಅಂತ ನಾವು ತಗೋತೀವಿ ಅಂತ ಅನ್ಕೊಳ್ಳಿ. ಈ 22/7 ಅನ್ನು ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ಕೊ 22/7 ಡಿವೈಡ್ ಮಾಡ್ಕೊ, ದಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ. ನಾವೇನಂತ ಕರಿತೀವಿ, ಪೈ 22/7 ಅಂತ ನಾವು ತಗೋತೀವಿ. ಇದನ್ನು ನಾವು ಡಿವೈಡ್ ಮಾಡ್ಕೊಂಡು ಹೋದಾಗ 3.1415 ಮತ್ತೆ ಇದೇ ತರ ಈ ನಂಬರ್ಸ್ ಏನಾಗ್ತಾ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಅದೇನಾಗಲ್ಲ, ಎಂಡು ಕೂಡ ಆಗಲ್ಲ ಮತ್ತೆ ರಿಪೀಟು ಕೂಡ ಆಗ್ತಾ ಇಲ್ಲ. ಏನಾಗ್ತಿದೆ, ಒಂದಕ್ಕೊಂದು ಚೇಂಜ್ ಬರ್ತಾ ಇದೆ ಮತ್ತೆ ಬೇರೆ ಬೇರೆ ನಂಬರ್ಸ್ ಕೂಡ ಬರ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಪೈ ಇಸ್ ಅ ಇರ್ರಾಷನಲ್. ಪೈ ಅನ್ನು ಇರ್ರಾಷನಲ್. √2 ಅಂಡ್ ಮ್ಯಾಕ್ಸಿಮಮ್ ಇರ್ರಾಷನಲ್ ನಂಬರ್ಸ್ ಬಗ್ಗೆ ಡೆಫಿನೇಷನ್ಸ್ ಹೇಳ್ಬೇಕಂದ್ರೆ ದ ರೂಟ್ ವ್ಯಾಲ್ಯೂಸ್ ಅಂತ ಕೂಡ ಕರಿತೀವಿ. ಬಟ್ ರೂಟ್ ಯಾವುದಕ್ಕೆ, ಪ್ರೈಮ್ ನಂಬರ್ಸ್ಗೆ ಮಾತ್ರ ರೂಟ್ ಇದ್ರೆ ದ ಸ್ಕ್ವೇರ್ ರೂಟ್ ಆಫ್ prime numbers are also called as irrational numbers ಅಂತ ಕೂಡ ಕರಿಬಹುದು. ಬಿಕಾಸ್ ಸಿ √16 irrational ನಂಬರ್ ಅಲ್ಲ. ಬಿಕಾಸ್ √16 ಏನಂತ ಬರೀತೀವಿ, 4 ಅಂತ ಬರೀಬಹುದು. √16 is 4 is 16. ಸೊ √16 ಏನ್ ಬರಲ್ಲ, ಇರ್ರಾಷನಲ್ ನಂಬರ್ ಕ್ಯಾಟಗರಿಯಲ್ಲಿ ಬರಲ್ಲ. ಯಾವ್ದೆಲ್ಲ ಇರ್ರಾಷನಲ್ ಕ್ಯಾಟಗರಿಯಲ್ಲಿ ಬರುತ್ತೆ, √2, √3, √5, √7 ಅಂಡ್ ಸೋ ಆನ್. ಪ್ರೈಮ್ ನಂಬರ್ ಸೆಂಟರ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ, ಇದನ್ನು ನಾವು ಯಾವ ಅಂಡರ್ ಅಲ್ಲಿ ತಗೋತೀವಿ, ಇರ್ರಾಷನಲ್ ನಂಬರ್ಸ್ ಅಲ್ಲಿ ತಗೋತೀವಿ. ಸೊ ಪರ್ಫೆಕ್ಟ್ ಸ್ಕ್ವೇರ್ಸ್ ಇಲ್ಲದೆ ಇರುವಂತದ್ದು ಮತ್ತೆ √2 ಅಂತ ಕೇಳಬಹುದು ನೀವು. ಸರ್ √2 ರಾಷನಲ್ ಇರ್ರಾಷನಲ್ ಅಂತ. ಸೊ √2 ಅನ್ನು ಯಾವ ತರ ಬರೀಬಹುದು, 4 × 2, 4 to the 8 is equal to ಇದು ಆಚೆ ಬರುತ್ತೆ 2√2 ಅಂತ ಬರೀಬಹುದು. ಅರ್ಥ ಆಗ್ತಿದೆಯಲ್ಲ, ದಿಸ್ ಇಸ್ 2√2. ಇದು ಕೂಡ ಏನು, ದಿಸ್ ಇಸ್ ಆಲ್ಸೋ ಇರ್ರಾಷನಲ್ ನಂಬರ್. ಅರ್ಥ ಆಗ್ತಿದೆಯಲ್ಲ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಐಡೆಂಟಿಫೈ ದ ರೇಷನಲ್ ಅಂಡ್ ಇರ್ರಾಷನಲ್ ನಂಬರ್ಸ್. ಸೊ ಈಗ ನೋಡೋಣ, ನಾನು ಜಸ್ಟ್ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಯಾವ ರೀತಿಯಲ್ಲಿ ಈ ರಿಯಲ್ ನಂಬರ್ಸ್ ಅಂತ ಈ ಟಾಪಿಕ್ ಬಂದಿದೆ. ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು
ಹೋಲ್ ನಂಬರ್ಸ್ ಅಂದ್ರೆ ಯಾವುದು, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವುದು, ಇಂಟಿಜರ್ಸ್ ಅಂದ್ರೆ ಯಾವುದು, ಪ್ರೈಮ್, ಕಾಂಪೋಸಿಟ್, ಆಡ್, ಈವನ್. ಇದು ಬೇಸಿಕ್ ನಮಗೆ ಒಂದು ನಾಲೆಜ್ ಇದ್ರೆ ಮಾತ್ರ ನಾವು ಮುಂದೆ ಏನ್ ಮಾಡೋಕ್ಕಾಗುತ್ತೆ, ಈ ಲೆಸನ್ ಅಲ್ಲಿ ಇರುವಂತದ್ದು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಕ್ಕಾಗುತ್ತೆ. ಅಂಡ್ ಈವನ್ ನಿಮಗೆ ಮ್ಯಾಥಮೆಟಿಕ್ಸ್ ಈಸಿ ಬರಬೇಕು ಅಂದ್ರೆ ದಿಸ್ ಆಲ್ ಆರ್ ದ ಬೇಸಿಕ್ ಇಂಪಾರ್ಟೆಂಟ್, very very important topics which you should be learning. Okay, so let's discuss one by one what are whole numbers. What are whole numbers? Whole numbers ಅಂದ್ರೆ ಏನು? whole numbers ಅಂದ್ರೆ the numbers which are starting from 0. ಯಾವುದೆಲ್ಲ ನಂಬರ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಏನಂತ ಕರಿತೀವಿ, 0 1 2 3 and so on till infinity. ಆ ನಂಬರ್ಸ್ ಅನ್ನು ಏನಂತ ಕರಿತೀವಿ, whole numbers ಅಂತ ಕರಿತೀವಿ. 0 1 2 3 4 so on. ಈ ನಂಬರ್ಸ್ ಎಲ್ಲ ಏನಂತ ಕರಿತೀವಿ, whole numbers ಅಂತ ಕರಿತೀವಿ. So next, what are natural numbers? Natural numbers are those numbers which are counting numbers ಅಂತಾನೂ ಕೂಡ ಕರಿತೀವಿ. what do you mean by counting numbers? Counting numbers means ಈಗ ನಾವು ಕೌಂಟ್ ಮಾಡಕ್ಕೆ ಹೇಳಿದ್ರೆ ಸ್ಟಾರ್ಟ್ ದ ಕೌಂಟಿಂಗ್ ಅಂದ್ರೆ 1 2 3 4 ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, 1 2 3 4 and so on. These are the natural numbers. Integers, what are integers? Integers andre ಏನು, integers are nothing but the numbers which have both the positive as well as the negative values. ಅಂದ್ರೆ positive values ಇರುತ್ತೆ, negative values ಇರುತ್ತೆ. that is 0 ಇಂದ ಸ್ಟಾರ್ಟ್ ಆದ್ರೆ ಈ ಸೈಡ್ -1 -2 -3 -4 so on ಈ ಸೈಡ್ ಹೋಗುತ್ತೆ. ಆ ಸೈಡ್ ಅಲ್ಲಿ ಏನು ಬರುತ್ತೆ, 1 2 3 4 so on. 0 1 2 3 4 0 -1 -2 -3. These are called the integers. Integers ಅಲ್ಲಿ negative values ಇರುತ್ತೆ, positive values ಇರುತ್ತೆ and also the 0. 0 is neutral. 0 positive ಕೂಡ ಅಲ್ಲ, negative ಕೂಡ ಅಲ್ಲ. ಇದು positive, ಇದು negative. Okay. Now coming to the prime numbers. Prime numbers ಅಂದ್ರೆ ಯಾವುದು? prime numbers very important thing ಇದೆ. ಈಗ prime numbers ಬಗ್ಗೆ ಬರೀತೀವಿ ನಾವು. prime numbers ಅಲ್ಲಿ ನಿಮಗೆ ಗೊತ್ತಿರುವ ಹಾಗೆ you can tell the definition of prime numbers as prime numbers are those numbers which have the factor only 1 and itself. The numbers which are divisible by itself and only 1 are called the prime numbers. Or you can tell as the prime numbers have only 2 factors. ಯಾವುದೆಲ್ಲ ನಂಬರ್ಸ್ ಗೆ ಎರಡೇ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ಗೆ ಡಿವೈಡ್ ಮಾಡೋದು ಯಾವುದರಿಂದ, 2 ಇಂದ ಡಿವೈಡ್ ಮಾಡಬಹುದು, ಮತ್ತೆ 2 ಅನ್ನು 1 ಇಂದ ಡಿವೈಡ್ ಮಾಡಬಹುದು. ಸೊ ಫ್ಯಾಕ್ಟರ್ಸ್ ಯಾವ್ದಾಯ್ತು, 1 ಮತ್ತೆ 2 ಆಯ್ತು ಫ್ಯಾಕ್ಟರ್ಸ್. 2 2s are 2 1 2s are 2 ಅಂತ ಆಗ್ತಿದೆಯಲ್ಲ. ಸೊ ಫ್ಯಾಕ್ಟರ್ಸ್ ಎಷ್ಟಾಯ್ತು, 2 ಆಯ್ತು. ನಾವು ವಿ ಕ್ಯಾನ್ ಗೋ ಫಾರ್ 4 ಅನ್ನು ಯಾವ ತರ ಮಾಡಬಹುದು, 4 ಅನ್ನು 4 ಇಂದನೂ ಡಿವೈಡ್ ಮಾಡಬಹುದು, 1 ಇಂದನೂ ಮಾಡಬಹುದು, 2 ಇಂದನೂ ಡಿವೈಡ್ ಮಾಡಬಹುದು. 4 4 4 ಏನ್ ಮಾಡಬಹುದು, 3 ಫ್ಯಾಕ್ಟರ್ಸ್ ಆಗುತ್ತೆ. 2 ಗಿಂತ ಜಾಸ್ತಿ ಫ್ಯಾಕ್ಟರ್ಸ್ ಆಯ್ತು ಅಂದ್ರೆ ಅದನ್ನು ಕಾಂಪೋಸಿಟ್ ನಂಬರ್ಸ್ ಅಂತ ಕರೀತಾರೆ. ಓನ್ಲಿ 2 ಫ್ಯಾಕ್ಟರ್ಸ್ ಇದ್ರೆ ಅದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂಡ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಗೆ ಆಪೋಸಿಟ್ ಏನು, ಕಾಂಪೋಸಿಟ್ ನಂಬರ್ಸ್. ಸೊ ವಾಟ್ ಆರ್ ಪ್ರೈಮ್ ನಂಬರ್ಸ್? ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ದೆಲ್ಲ ನಂಬರ್ಸ್ ಬರ್ಬೋದು? ಪ್ರೈಮ್ ನಂಬರ್ಸ್ ಅಂದ್ರೆ ನಿಮ್ಗೆ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ, 2 ಇಂದ. ಪ್ರೈಮ್ ನಂಬರ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ 2 3 5 7 11 13 17 okay 19. so these all are the prime numbers. so first prime number, the first prime number is 2. first prime number ಯಾವುದು, 2. and 2 is the only prime number which is even. ಎಲ್ಲಾ ಪ್ರೈಮ್ ನಂಬರ್ಸ್ ಏನಿರುತ್ತೆ ಆಡ್ ಆಗಿರುತ್ತೆ, ಬಟ್ 2 ಏನಾಗಿರುತ್ತೆ, ಒಂದೇ ಒಂದು ಪ್ರೈಮ್ ನಂಬರ್ ಕ್ಯಾಟಗರಿಯಲ್ಲಿ ಬರುವಂತದ್ದು, ಅದು 2 ಈವನ್ ಇದೆ. ಅರ್ಥ ಆಗ್ತಿದೆಯಲ್ಲ? 2 is the only prime number which is even. rest of all the prime numbers are odd numbers ಅಂತಾನೂ ಕೂಡ ಕರಿತೀವಿ. ಬಿಕಾಸ್ ಈ ನಂಬರ್ಸ್ ಎಲ್ಲ ಏನಾಗುತ್ತೆ, ಆ ನಂಬರ್ ಇಂದ ಮಾತ್ರ ಡಿವಿಸಿಬಲ್ ಆಗುತ್ತೆ, ಮತ್ತೆ ಎರಡೇ ಫ್ಯಾಕ್ಟರ್ ಇಟ್ಟಿರುವಂತದ್ದು ಎಲ್ಲ ನಂಬರ್ಸ್. ಈ ನಂಬರ್ಸ್ ಬೇರೆ ಯಾವುದೇ ನಂಬರ್ ಇಂದ ನೀವು ಡಿವೈಡ್ ಮಾಡಿದ್ರು ಡಿವೈಡ್ ಆಗಲ್ಲ. ಈ ನಂಬರ್ಸ್ 1 ಇಂದ ಮತ್ತೆ ಅದೇ ನಂಬರ್ ಇಂದ ಏನಾಗುತ್ತೆ, ಡಿವೈಡ್ ಆಗುತ್ತೆ. the rest of the numbers except this one, that is 4 6 8 9 10 12 14 15 16 and so on.
ಅಂಡ್ ಇದೆಲ್ಲ ಕಾಂಪೋಸಿಟ್ ನಂಬರ್ಸ್. ದಿಸ್ ಆಲ್ ಆರ್ ಪ್ರೈಮ್ ನಂಬರ್ಸ್ ಅಂಡ್ ದಿಸ್ ಆಲ್ ಆರ್ ಕಾಂಪೋಸಿಟ್ ನಂಬರ್ಸ್. ಏನೆಲ್ಲ ರಿಮೈನಿಂಗ್ ಇದೆ ಅದೆಲ್ಲ. ಅಂಡ್ 1 ಇಲ್ಲಿ ನಾವು ಏನ್ ಮಾಡಿದ್ದೀವಿ, 1 ಅನ್ನು ಇದರಲ್ಲೂ ಕೂಡ ಇನ್ಕ್ಲೂಡ್ ಮಾಡಿಲ್ಲ, ಇದರಲ್ಲೂ ಕೂಡ ಇನ್ಕ್ಲೂಡ್ ಮಾಡಿಲ್ಲ. ಸೊ 1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. 1 ನಂಬರ್ ಏನಿದೆ ಅದು ಪ್ರೈಮ್ ನಂಬರ್ ಕೂಡ ಅಲ್ಲ, ಕಾಂಪೋಸಿಟ್ ನಂಬರ್ ಕೂಡ ಅಲ್ಲ. ಸೊ 1 ಯಾವುದೇ ಕ್ಯಾಟಗರಿಗೂ ಸೇರಲ್ಲ, ಪ್ರೈಮ್ ನಂಬರ್ ಕ್ಯಾಟಗರಿಯಲ್ಲೂ ಕೂಡ ಬರಲ್ಲ, ಕಾಂಪೋಸಿಟ್ ನಂಬರ್ಸ್ ಕ್ಯಾಟಗರಿಯಲ್ಲೂ ಕೂಡ ಅದು ಬರಲ್ಲ. ಸೊ 1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಇದು ವೆರಿ ಇಂಪಾರ್ಟೆಂಟ್ ಅಲ್ಲಿ ಇಟ್ಕೋಬೇಕು. ಬಿಕಾಸ್ ನಿಮಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th PUC ವರ್ಗು ಇದೆಲ್ಲ ನಿಮಗೆ ಈವನ್ ನಿಮಗೆ ಡಿಗ್ರಿ ಕಾಲೇಜ್ ಹೋದ್ರೂ ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್ ನಂಬರ್ಸ್ ಬಗ್ಗೆ ನಿಮಗೆ ತಲೆ ಇಟ್ಕೋಬೇಕು. ಇದು ಬೈ ಹಾರ್ಟ್ ಮಾಡಿದ್ರೆ ನೋ ಯೂಸ್. ಬೈ ಹಾರ್ಟ್ ಮಾಡಕ್ ಹೋದ್ರೆ ಇದೆಲ್ಲ ನೀವು ಏನು ಬರಲ್ಲ. ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು? ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಇಟ್ಸೆಲ್ಫ್ ಅಂಡ್ 1. ಇದನ್ನು ಏನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಯಾವುದು? ಆ ಪ್ರೈಮ್ ನಂಬರ್ಸ್ ಏನಿರುತ್ತೆ ಅದನ್ನ ಬಿಟ್ರೆ ಇನ್ನು ಮಿಕ್ಕಿದ ಯಾವ್ದೆಲ್ಲ ಇರುತ್ತೆ ಅದೆಲ್ಲ ಕಾಂಪೋಸಿಟ್ ನಂಬರ್ಸ್. ಅಂದ್ರೆ 2ಗಿಂತ 2ಗಿಂತ ಜಾಸ್ತಿ ಫ್ಯಾಕ್ಟರ್ಸ್ ಯಾವ್ದು ಇರುತ್ತೆ ಅದನ್ನು ಏನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿಗೆ ಅರ್ಥ ಆಯ್ತು. ನೆಕ್ಸ್ಟ್ ಪ್ರೈಮ್ ನಂಬರ್ಸ್ ಆಯ್ತು, ಕಾಂಪೋಸಿಟ್ ಆಯ್ತು. ಆಡ್ ಮತ್ತೆ ಈವನ್. ನಿಮ್ಗೆ ಗೊತ್ತಿರೋ ಹಾಗೆ ಆಡ್ ನಂಬರ್ ಮೀನ್ಸ್ what are odd numbers? Odd numbers are those numbers which are not divisible by 2. ಯಾವ ನಂಬರ್ಸ್ 2 ಇಂದ ಡಿವೈಡ್ ಆಗಲ್ಲ ಅದನ್ನೆಲ್ಲ ಏನಂತ ಕರಿತೀವಿ? ಆಡ್ ನಂಬರ್ಸ್ ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2 ಆರ್ ಕಾಲ್ಡ್ ಈವನ್ ನಂಬರ್ಸ್. ಯಾವ್ದೆಲ್ಲ ನಂಬರ್ಸ್ 2 ಇಂದ ಡಿವೈಡ್ ಆಗುತ್ತೆ ಆ ಎಲ್ಲ ನಂಬರ್ಸ್ ಅನ್ನು ಏನಂತ ಕರಿತೀವಿ? ಈವನ್ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೂ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಈ ಎಲ್ಲ ರ್ಯಾಷನಲ್ ನಂಬರ್ಸ್ ಅಲ್ಲಿ ಬರುವಂತದ್ದು ನಂಬರ್ಸ್ ಆಗಿರುತ್ತೆ, ನಾವು ಕರೆಯುವಂಥದ್ದು ರ್ಯಾಷನಲ್ ನಂಬರ್. ಸೊ ಇದೆಲ್ಲ ನಂಬರ್ಸ್ ಅನ್ನು a by b ಅಥವಾ p by q ಫಾರ್ಮ್ಯಾಟ್ ಅಲ್ಲಿ ಬರೀಬಹುದು. ದಟ್ ಈಸ್ 1 ಅನ್ನು 1 by 1 ಅಂತ ಬರೀಬಹುದು, 3 ಅನ್ನು 3 by 1. ಈಗ ಇಂಟಿಜರ್ಸ್ ಬಂದ್ರೆ -2 ಅನ್ನು -2 by 1. ಇದು ಏನಾಯ್ತು? a by b or p by q ಫಾರ್ಮ್ಯಾಟ್ ಅಲ್ಲಿ ಫ್ರಾಕ್ಷನ್ ಟೈಪ್ ಅಲ್ಲಿ ನಮಗೆ ಸಿಕ್ತು. ಈವನ್ ಪ್ರೈಮ್ ನಂಬರ್ಸ್ ಕೂಡ 3 by 5 ಇದು ಏನು? ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಕೂಡ ನಾವೇನ್ ಮಾಡ್ತೀವಿ? ರ್ಯಾಷನಲ್ ನಂಬರ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಬಟ್ ಇರ್ರಾಷನಲ್ ನಂಬರ್ಗೆ ಬಂದಾಗ ಇರ್ರಾಷನಲ್ ನಂಬರ್ಸ್ ಅಲ್ಲಿ ನಿಮಗೆ ಸಿಗುವಂತದ್ದು ರೂಟ್ ವ್ಯಾಲ್ಯೂಸ್. ಇದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಎಂಡೇ ಇಲ್ಲ, ಎಂಡ್ಲೆಸ್ ಇರುತ್ತೆ. ಇದು ನೀವು ಫೈಂಡ್ ಔಟ್ ಮಾಡಕ್ ಹೋದ್ರೆ 0, ಈಗ ಫಾರ್ ಎಕ್ಸಾಂಪಲ್ 0.10 100 1300 ಇದೇನಾಗ್ತಾ ಇದೆ? ಇದು ರಿಪೀಟ್ ಆಗ್ತಿಲ್ಲ, ಈ ಪ್ಯಾಟರ್ನ್ ರಿಪೀಟ್ ಆಗ್ತಿಲ್ಲ. ಇದನ್ನು ನಾನ್ ರಿಕರಿಂಗ್ ಅಂತ ಕರಿತೀವಿ, ಮತ್ತೆ ನಾನ್ ಟರ್ಮಿನೇಟಿಂಗ್ ಅಂತ ಕೂಡ ಕರಿತೀವಿ. ಟರ್ಮಿನೇಟಿಂಗ್ ಅಂದ್ರೆ ಏನು? ಟರ್ಮಿನೇಟ್ ಆಗ್ತಾ ಇಲ್ಲ, ಎಂಡ್ ಆಗ್ತಾ ಇಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ಎಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ನೀವು ಮಾಡ್ಕೊಂಡು ಹೋಗ್ತೀರಾ, ಡಿವೈಡ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು, ಏನಾಗಲ್ಲ, ಅದು ನಿಲ್ಲಲ್ಲ. ಅದನ್ನು ಏನಂತ ಕರಿತೀವಿ? ಇರ್ರಾಷನಲ್ ನಂಬರ್ಸ್ ಅಂತಾನೂ ಕೂಡ ನಾವು ಕರೀತೀವಿ. So in this chapter total you are going to study about the rational and irrational numbers, and you are going to also prove that how you are going to prove the given number is rational or irrational. So ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇದೆ. ಈ ಲೆಸನ್ ಇಂದ ನಿಮಗೆ ಎಕ್ಸಾಮ್ಸ್ ಗೆ 5 to 6 ಮಾರ್ಕ್ಸ್ ಕೂಡ ಬರಬಹುದು. ಬಿಕಾಸ್ ಪ್ರೂವ್ ದಟ್ √2 √3 ಇರ್ರಾಷನಲ್, ಅದು 3 ಮಾರ್ಕ್ಸ್ 1 ಪಕ್ಕಾ ಕ್ವಶನ್ ಬರುತ್ತೆ. ಅಂಡ್ ಆಲ್ಸೋ ಫೈಂಡ್ ದ HCF ಅಂಡ್ LCM ಕೂಡ ಒಂದು ಇಂಪಾರ್ಟೆಂಟ್. ಈಗ HCF ಮತ್ತೆ LCM ಹೇಗೆ ಕಂಡುಹಿಡಿಯುವಂಥದ್ದು ಅದು ಕೂಡ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ